ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಪರಿಸರ ಪ್ರೇಮಿ ಮರಸಪ್ಪ ರವಿ ಅವರಿಗೆ ಈ ಬಾರಿ ರಾಜ್ಯ ಸರ್ಕಾರದ ಕೆಂಪೇಗೌಡ ಪ್ರಶಸ್ತಿ ಲಭಿಸಿದೆ. ಪರಿಸರದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಇವರು ಹಲವಾರು ವರ್ಷಗಳಿಂದ ಶಾಲೆಗಳು, ರುದ್ರಭೂಮಿ, ರಸ್ತೆಯ ಇಕ್ಕೆಲಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸಿ ಮರವಾಗಿ ಬೆಳೆಸಿದ್ದಾರೆ. ಸ್ವಂತ ಹಣದಲ್ಲಿ ಗಿಡಗಳನ್ನು ಖರೀದಿಸಿ ಮಕ್ಕಳಿಗೆ, ರೈತರಿಗೆ ನೀಡಿ ಪರಿಸರ ಕಾಳಜಿಯ ಕುರಿತು ಜಾಗೃತಿ ಮೂಡಿಸುತ್ತಾ ಬಂದಿದ್ದಾರೆ. ಇವರ ಮನೆಯಲ್ಲಿ 200ಕ್ಕೂ ಹೆಚ್ಚು ಗುಬ್ಬಚ್ಚಿಗಳು ಸೇರಿದಂತೆ ವಿವಿಧ ಜಾತಿಯ ಪ್ರಾಣಿ ಪಕ್ಷಿಗಳಿಗೆ ಆವಾಸ ಒದಗಿಸಿರುವುದು ವಿಶೇಷ. ದೂರದರ್ಶನದೊಂದಿಗೆ ಪರಿಸರ ಪ್ರೇಮಿ ಮರಸಪ್ಪ ರವಿ ಕಳೆದ 40 ವರ್ಷಗಳಿಂದಲೂ ಇದೇ ಬಗೆಯ ಪರಿಸರ ಕಾಳಜಿ ಮುಂದುವರೆದಿದೆ. ಶಾಲೆಗಳ ಆವರಣ, ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಿದ್ದು ಅವುಗಳೆಲ್ಲ ಹೆಮ್ಮರವಾಗಿ ಪ್ರಾಣಿ ಪಕ್ಷಿಗಳಿಗೆ ನೆರಳು, ಹಣ್ಣು, ಆವಾಸ ಒದಗಿಸುತ್ತಿವೆ. ನಿರಂತರವಾಗಿ ಮಕ್ಕಳಿಗೆ ಪರಿಸರದ ಕಾಳಜಿಯ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದು, ಉತ್ತಮ ಸ್ವಚ್ಛ ಪರಿಸರದ ಹಿಂದೆ ನಮ್ಮ ಆರೋಗ್ಯ ಅಡಗಿದೆ. ಸ್ವಂತ ದುಡಿಮೆಯ ಹಣದಲ್ಲಿ ಪ್ರತಿ ವರ್ಷವೂ 5 ರಿಂದ 6 ಸಸಿಗಳನ್ನು ಖರೀದಿಸಿ ರೈತರಿಗೆ, ಸಾರ್ವಜನಿಕರಿಗೆ ನೀಡಿ ಅರಿವು ಮೂಡಿಸುತ್ತಿದ್ದೇನೆ. ಈ ಕಾಯಕ ಗುರುತಿಸಿ ಕೆಂಪೇಗೌಡ ಪ್ರಶಸ್ತಿ ನೀಡಿರುವುದಕ್ಕೆ ಅಪಾರ ಸಂತಸವಾಗಿದೆ ಎಂದರು. ಹಂಗಾಗಿ ಅವಕ್ಕೆಲ್ಲ ಬದುಕಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಯಥೇಚ್ಛ ಗಿಡಗಳನ್ನು ಇಟ್ಟುಕೊಂಡು ನಾನು ಈ ಪರಿಸರ ಪ್ರೇಮನ ಅತಿ ಹೆಚ್ಚು ನಾನು ಬೆಳೆಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆಯೇ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ಜಿಲ್ಲಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಇನ್ನೂ ಹಲವಾರು ಮಂತ್ರಿಗಳು ಸೇರಿ ನನಗೆ ರಾಜ್ಯದ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಮಾಡಿದ್ದಾರೆ. ಇನ್ನೂ ಹಲವಾರು ಸಂಘ ಸಂಸ್ಥೆಯವರು ನನಗೆ ಫೋನ್ ಮಾಡಿ ನನಗೆ ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದಮ್ಮದೀವಿಗೆ ಚಾರಿಟಬಲ್ ಟ್ರಸ್ಟ್ನ ಮಲ್ಲಿಕಾರ್ಜುನ್, ಪರಿಸರದ ಬಗ್ಗೆ ತಮಗಿರುವ ಅಪಾರ ಕಾಳಜಿಯಿಂದಾಗಿ ಮರಸಪ್ಪ ರವಿ ಅವರು ಸಾಧ್ಯವಿರುವ ಎಲ್ಲಾ ಸ್ಥಳಗಳಲ್ಲಿ ಗಿಡಮರಗಳನ್ನು ನೆಟ್ಟು ಪೋಷಿಸುತ್ತಾ ಬಂದಿದ್ದಾರೆ. ಅವರ ಮನೆಯೇ ಒಂದು ಸುಂದರ ಪಕ್ಷಿಧಾಮವಾಗಿ ಪರಿವರ್ತನೆಯಾಗಿದೆ. ಪಟ್ಟಣದ ನಡುವೆ ಮನೆ ಇದ್ದರೂ ಪ್ರಾಣಿ ಪಕ್ಷಿಗಳಿಗೆ ಸ್ವಚ್ಛಂದ, ಸುರಕ್ಷಿತ ಅರಣ್ಯದ ಭಾವ ತರಿಸುವಂತಿದೆ. ಸಾಕಷ್ಟು ಪಕ್ಷಿಗಳು ತಾವೇ ಬಂದು ಅವರ ಮನೆಯಲ್ಲಿ ನೆಲೆಸಿರುವುದು ಇದಕ್ಕೆ ನೈಜ ಉದಾಹರಣೆ ಎಂದರು. ನೀರಿನ ವ್ಯವಸ್ಥೆಯನ್ನ ಮತ್ತು ಹಣ್ಣು ಹಂಪಲುಗಳನ್ನ ತಿನ್ನುವಂತ ವ್ಯವಸ್ಥೆಯನ್ನ ಮರಸಪ್ಪನವರು ಮತ್ತೆ ಅವರ ಮನೆಯವರು, ಶ್ರೀಮತಿಯವರು ಸೇರ್ಕೊಂಡು ಆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದರಿಂದಾಗಿ ಪಟ್ಟಣದ ಮಧ್ಯದಲ್ಲಿರ್ತಕ್ಕಂಥ ಮಳೆಗಾಲಿನಲ್ಲಿರ್ತಕ್ಕಂಥ ಅವರ ಮನೆ ಒಂದು ರೀತಿ ದಟ್ಟ ಅರಣ್ಯದಲ್ಲಿರ್ತಕ್ಕಂಥ ಹಕ್ಕಿಗಳಿಗೆ ಮತ್ತು ಪಕ್ಷಿಗಳಿಗೆ ಒಂದು ಹಿತವಾದಂತ ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಗೂಡಾಗಿ ಅವರ ಮನೆ ಇದೆ. ಶಿಕ್ಷಕ ಶ್ರೀಧರ್, ನಮ್ಮ ಶಾಲಾ ಆವರಣದಲ್ಲಿ ಹಲವಾರು ಗಿಡಗಳನ್ನು ನೆಟ್ಟು ಅವರು ರಕ್ಷಿಸಿದ್ದಾರೆ. 15 ರಿಂದ 20 ವರ್ಷಗಳ ಮರಗಳು ಬೆಳೆದು ನಿಂತಿವೆ. ಪರಿಸರ ದಿನದಂದು ಸಾವಿರಾರು ಸಸಿಗಳನ್ನು ಸಾರ್ವಜನಿಕರಿಗೆ ನೀಡಿ ನಿರಂತರ ಜಾಗೃತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಸಾಕಷ್ಟು ಸುಮಾರು ಒಂದು 5,000ಕ್ಕಿಂತ ಹೆಚ್ಚು ಗಿಡಗಳನ್ನ ಇವರು ಹೊರಗಡೆ ನಡೆಸ್ತಾರೆ. ಜೊತೆಗೆ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಊರುಗಳಲ್ಲಿ ಹೂವಿನ ಗಿಡಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ. ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಟ್ಟಿರೋದು ನಮ್ಗೆಲ್ರಿಗೂ ಕೂಡ ಹೆಮ್ಮೆಯನ್ನ ತರ್ತಕ್ಕಂತ ಒಂದು ವಿಷಯನೇ ಆಗಿದೆ.